ಈಗ ಮತ್ತೊಬ್ರು ಕಾಲರ್ ನಮ್ಮ ಜೊತೆ ರೇಡಿದ್ದಾರೆ. ಬೆಂಗಳೂರಿನಿಂದ ಲತಾ ಅವ್ರು ಕರೆ ಮಾಡಿದ್ದಾರೆ. ನಮಸ್ಕಾರ ಲತಾ ಅವರೇ. ನಮಸ್ತೆ ಗುರುಜಿ. ಯಾರ ಬಗ್ಗೆ ಕೇಳಬೇಕಿತ್ತು? ನಮ್ಮ ಮಗನ ಬಗ್ಗೆ ಕೇಳಬೇಕಿತ್ತು. ಅವ್ರ ಡೇಟ್ ಆಫ್ ಬರ್ತ್ ಅನ್ನ ಹೇಳಿ. 27ನೇ ತಾರೀಕು ಹಾ, 6ನೇ ತಿಂಗಳು 96ನೇ ಇಸ್ವಿ. 27/6/1996. ಹುಟ್ಟಿದ ಸಮಯ ಗುರುವಾರ ಸಾಯಂಕಾಲ 7:19ಕ್ಕೆ. ಓಕೆ, ಏನ್ ಪ್ರಶ್ನೆ ಇತ್ತು? ಅದೇ ಅವ್ರಿಗೆ ಒಳ್ಳೆ ಉದ್ಯೋಗಕ್ಕೆ ಕೇಳಬೇಕಿತ್ತು. ಓಕೆ, ಶಾಸ್ತ್ರಿಗಳಿದ್ದಾರೆ, ಮಾತಾಡಿ ಅಮ್ಮ. ಲತಾವ್ರೆ ನಮಸ್ಕಾರ. ನಮಸ್ಕಾರ. ನಮಸ್ತೆ ಗುರುಜಿ. ನಮಸ್ಕಾರ. ಹೇಗಿದ್ದಾರೆ ತಾವು? ಕಾರ್ಯಕ್ರಮ ಚೆನ್ನಾಗಿ ಬರ್ತಾ ಇದೆ. ಚೆನ್ನಾಗಿ ಬರ್ತಾ ಇದೆಯಾ? ಸಂತೋಷ, ತುಂಬಾ ಸಂತೋಷ. ಅದೇ ನಮ್ಮ ಮಗನ ಬಗ್ಗೆ ಉದ್ಯೋಗದ ಬಗ್ಗೆ ಕೇಳಬೇಕಿತ್ತು ಸ್ವಾಮಿ. ಹೇಳೋಣ. ನಿಮ್ಮಂಥವ್ರು ಹೀಗೆ ಕಾರ್ಯಕ್ರಮ ನೋಡ್ತಾ ಇದ್ರೆ ಏನೋ ಒಂದು ರೀತಿಯ ಸಣ್ಣದಾದ ಉಪಕಾರವಾಗ್ತಾ ಇದೆಯಲ್ಲ ಅನ್ನೋ ಸಂತೋಷ ಖಂಡಿತ ನನಗೂ ಇದೆ. ಈಗ ನೋಡಿ, ಇವರಿಗೆ ಶನಿಶ್ಚರ ದಶೆಯಲ್ಲಿ ಈಗ ಗುರುಭುಕ್ತಿ ನಡೀತಾ ಇದೆ. ಗುರು ಜಾತಕದಲ್ಲಿರ್ತಕ್ಕಂಥ ಲಗ್ನದಲ್ಲಿ ತುಂಬ ಚೆನ್ನಾಗಿದೆ, ಒಳ್ಳೆಯ ಕಾಲ ಇದು. ಹೀಗಾಗಿ ಅವರಿಗೆ ಕೆಲಸದ ವಿಚಾರದಲ್ಲಿ ಮತ್ತು ಯೋಗ್ಯತೆ, ಸ್ಥಾನಮಾನ ಇವುಗಳಿಗೆಲ್ಲ ತುಂಬ ಒಳ್ಳೆಯ ಕಾಲ. ಹಂಸಯೋಗ ಅಂತ ಕರೀತಾರೆ ಇದನ್ನು. ಹಂಸಯೋಗದ ಕಾಲ ಶುರುವಾಗಿದೆ. ಹಂಸಯೋಗದಲ್ಲಿ ಏನಾಗುತ್ತಪ್ಪ ಅಂದರೆ ಹಂಸೆ ಸಾಧ್ಭಿರಭೀಷ್ಟತ ಕ್ಷಿತಿಪತಿ ಅಂತ ಹೇಳುತ್ತೆ. ಅಭೀಷ್ಟ ಸಿದ್ಧಿಯಾಗತ್ತೆ, ಏನು ಅಂದುಕೊಳ್ತೀವೋ ಅದರ ಸಿದ್ಧಿಯಾಗತ್ತೆ ಅನ್ನೋದನ್ನು ಹೇಳುತ್ತೆ. ಹೀಗಾಗಿ ತುಂಬ ಒಳ್ಳೆಯ ಕಾಲ. ಹೀಗಾಗಿ ಆತಂಕ ಬೇಡ. ವಿವಾಹಕ್ಕೆ ಒಂದು ಸಣ್ಣ ತೊಡಕನ್ನು ಸೂಚಿಸ್ತಾ ಇದೆ. ರವಿ ಬುಧ 2 ಗ್ರಹ ಶಾಂತಿ ಒಂದು ಮಾಡಿಸಬೇಕು. ಆ ಸಂದರ್ಭದಲ್ಲಿ ಕೆಲಸ ಎಲ್ಲ ಬಲವಾದ ಮೇಲೆ ರವಿ ಬುಧ ಶಾಂತಿ ಒಂದು ಮಾಡಿಸಿ ವಿವಾಹ ಸಂಬಂಧಿ, ಅದು ತುಂಬ ಸಹಾಯವಾಗುತ್ತೆ. ಒಳ್ಳೆಯದಾಗಲಿ. ಧನ್ಯವಾದಗಳು ಲತಾವ್ರೆ. ಶಾಸ್ತ್ರಿಗಳೇ, ಈಗ ಈ ವಾರದ ದ್ವಾದಶ ರಾಶಿಗಳ ಫಲ ನೋಡುವಂತ ಸಮಯ. ಮೊದಲಿಗೆ 3 ರಾಶಿಗಳ ಬಗ್ಗೆ ತಿಳಿಸ್ಕೊಡೋದಾದ್ರೆ ಗಮನಿಸ್ತಾ ಹೋಗೋಣ. ಮೊದಲ 3 ರಾಶಿಗಳು ಅಂದರೆ ಮೇಷ, ವೃಷಭ, ಮಿಥುನ ರಾಶಿಗಳು. ಶಾಸ್ತ್ರಿಗಳು, ಮೇಷರಾಶಿಯವರಿಗೆ ಹೇಗಿದೆಯಪ್ಪ ಈ ವಾರದಲ್ಲಿ ಅಂತ ನೋಡ್ತಾ ಹೋಗೋಣ. ವಾರದ ಆದಿಯಲ್ಲಿ ಗ್ರಹಗಳ ಸಂಚಾರ ಈ ಬಾರಿ ಚಂದ್ರ ಮತ್ತು ಮಾಂದಿಯರನ್ನಷ್ಟು ಗಮನಿಸ್ಕೊಂಡು ನೋಡೋಣ. ಮನೋರಂಜನೆ, ವಿಹಾರ ಫಲ, ಸ್ನೇಹಿತರು ಬಂಧುಗಳ ಜೊತೆಗೆ ವಿಹಾರ, ಕೃಷಿ ಜಲಕ್ಷೇತ್ರಗಳಲ್ಲಿ ಲಾಭ ಇರತಕ್ಕಂಥದ್ದು. ಮುಖ್ಯವಾಗಿ ತಾಯಿ ಬಂಧುಗಳು ಮತ್ತು ಸ್ನೇಹಿತರು ಇವರಲ್ಲಿ ತುಂಬ ವಿಶ್ವಾಸ, ಪ್ರೀತಿ, ಒಂದು ರೀತಿಯ ಆಹ್ಲಾದತೆ ಅಂತ ಸಂತೋಷ ಉಂಟಾಗ್ತಕ್ಕಂತಹ ಸಾಧ್ಯತೆ ತುಂಬ ಚೆನ್ನಾಗಿದೆ. ಜೊತೆಗೆ ಕೃಷಿಕರಿಗೆ ತುಂಬ ಚೆನ್ನಾಗಿದೆ. ನೀರಿನ ವ್ಯಾಪಾರ ಅಥವಾ ನೀರಿನ ದ್ರವ ಕ್ಷೇತ್ರ ಅಂತೀವೋ ಅಲ್ಲೆಲ್ಲ ತುಂಬ ಹೆಚ್ಚಿನ ಅನುಕೂಲ ಆಗಲಿಕ್ಕೆ ಅವಕಾಶಗಳಿದ್ದಾವೆ. ಚಂದ್ರ ಸ್ವಕ್ಷೇತ್ರದಲ್ಲಿ ಸಂಚರಿಸ್ತಾನೆ. ಹೀಗಾಗಿ ಒಂದು ಮತ್ಸ್ಯೋದ್ಯಮವೋ ಅದಕ್ಕೆ ಸಂಬಂಧಿಸಿರ್ತಕ್ಕಂಥದ್ದು ಅಂದರೆ ಅಕ್ವೇರಿಯಂ ರಿಲೇಟೆಡ್ ಆಗಿರ್ತಕ್ಕಂಥದ್ದು ಅಥವಾ ನೀರು ವಾಟರ್ ಸೋರ್ಸಲ್ಲೇ ಬೇಕಾದಷ್ಟಿದೆ. ಅದನ್ನು ಪಟ್ಟಿ ಮಾಡ್ತಾ ಹೋಗೋಕ್ಕೆ ಒಂದಷ್ಟು ಕಾಲ ಬೇಕಾಗುತ್ತೆ. ಹೀಗಾಗಿ ಆ ಸಂಬಂಧಿ ಅಂತಂದರೆ ನೀವು ಅರ್ಥ ಮಾಡ್ಕೊಳ್ಬಹುದು. ಆ ರೀತಿಯಲ್ಲಿ ತುಂಬ ಒಳ್ಳೆಯ ಫಲಗಳನ್ನು ಖಂಡಿತ ಕಾಣಬಹುದು. ಚೆನ್ನಾಗಿದೆ. ಮುಖ್ಯವಾಗಿ ಸ್ವಲ್ಪ ಮಟ್ಟಿಗೆ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆ ಬೇಕು. ನಾಳೆ ನಾಡದ್ದು ಸ್ವಲ್ಪ ಹಣ ವಿಚಾರದಲ್ಲಿ ಸ್ವಲ್ಪ ಜಾಗ್ರತೆ ವಹಿಸಿ. ಗೊತ್ತಿಲ್ಲದೇನೋ ಸ್ವಲ್ಪ ಎಡವಟ್ಟು ಮಾಡ್ಕೊಂಡ್ಬಿಡೋ ಸಾಧ್ಯತೆಯನ್ನು ಸೂಚಿಸ್ತಾ ಇದೆ. ಹೀಗೆ ಆ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆ ವಹಿಸಬೇಕು ಈ ವಾರದ ಆದಿಯಲ್ಲಿ. ಇನ್ನು ವಾರಾಂತ್ಯದಲ್ಲಿ ಗಮನಿಸ್ಕೊಳ್ಳೋಣ. ವಾರಾಂತ್ಯದಲ್ಲಿ ನೋಡಿ, ಕರ್ಮಸ್ಥಾನದಲ್ಲಿ ಮಾಂದಿ ಸಂಚರಿಸುತ್ತೆ. ಹೀಗಾಗಿ ವೃತ್ತಿಯಲ್ಲಿ ವಿಘ್ನಗಳು, ತೊಂದರೆಗಳು, ಯಾವುದೋ ಕೆಲಸ ಹಚ್ಕೊಂಡಿರ್ತೀರ ಆದರೆ ಸೂತ್ರಮದ ಆಗೋದಿಲ್ಲ, ಆ ರೀತಿಯ ಒಂದು ಬಾಧೆ ಉಂಟಾಗೋ ಸಾಧ್ಯತೆ ಸೂಚಿಸ್ತಾ ಇದೆ. ಮಕ್ಕಳಿಂದ ಸಮಾಧಾನ, ಸೌಖ್ಯ ಚೆನ್ನಾಗಿದೆ. ಮಕ್ಕಳ ವಿಚಾರದಲ್ಲಿ ಒಂದು ರೀತಿಯ ಹಿತವಾದ ವಾತಾವರಣ ಇರುತ್ತೆ. ಸ್ತ್ರೀಯರಿಗೆ ಬುದ್ಧಿಶಕ್ತಿ ತುಂಬ ಚೆನ್ನಾಗಿರುತ್ತೆ. ಉತ್ತಮ ಆಲೋಚನೆಗಳು, ಉತ್ತಮರ ಸಂಪರ್ಕ ಏರ್ಪಾಡಾಗ್ತಕ್ಕಂಥದ್ದು, ಸಚ್ಚಿಂತನೆ ಮಾಡ್ತಕ್ಕಂಥದ್ದು, ಈ ರೀತಿಯಲ್ಲೆಲ್ಲ ತುಂಬ ಚೆನ್ನಾಗಿದೆ. ಸಹೋದರರು, ಸೇವಕರ ಸಹಕಾರ ಇತ್ಯಾದಿ ಎಲ್ಲ ಅನುಕೂಲಕರವಾಗಿದೆ. ಮುಖ್ಯವಾಗಿ ಧೈರ್ಯ ಆಗಿದೆ. ಕೆಲಸವನ್ನು ಮಾಡಿ ಮುಗಿಸ್ತೀನಿ ಅಂತಕ್ಕಂಥ ಧೃತಿಶಕ್ತಿ ಅದು ನಿಮಗೆ ತುಂಬ ಚೆನ್ನಾಗಿದೆ. ಕುಜನೂ ಚೆನ್ನಾಗಿರ್ತಕ್ಕಂಥದ್ದು. ಕುಜನಿಗೆ ಗುರು ದೃಷ್ಟಿ ಇರೋದು, ಇದೆಲ್ಲ ತುಂಬ ಒಳ್ಳೆಯದು. ಹೀಗಾಗಿ ಒಳ್ಳೆಯವರು, ಉತ್ತಮರ ಮಾರ್ಗದರ್ಶನ ಅಂತೂ ಈ ವಾರದಲ್ಲಿ ಖಂಡಿತ ಸಿಗುತ್ತೆ. ಅದರಿಂದ ನಿಮ್ಮ ಕಾರ್ಯಗಳಲ್ಲಿ ಒಂದು ಶುಭ ಫಲ ಕಾಣಲಿಕ್ಕೆ ಅವಕಾಶ ಖಂಡಿತ ಇದೆ. ಸ್ವಲ್ಪ ನೀವು ಕೊನೆಯಲ್ಲಿ ಶುಕ್ರವಾರ ಮತ್ತು ಶನಿವಾರದ ಮಟ್ಟಿಗೆ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ತೊಡಕು, ವಿಘ್ನಗಳು ಇದನ್ನು ಸೂಚಿಸ್ತಾ ಇದೆ. ಹೀಗಾಗಿ ಸ್ವಲ್ಪ ಗಮನ ಇಟ್ಕೊಳ್ಳಿ. ಗಣಪತಿ ಆರಾಧನೆ, ಗಣಪತಿ ಸನ್ನಿಧಾನದಲ್ಲಿ ಗರಿಕೆ ಸಮರ್ಪಣೆ ಮಾಡಿ. ಈ ವಾರದಲ್ಲಿ ತುಂಬ ಅನುಕೂಲ ಆಗುತ್ತೆ. ಮಂಗಳವಾರ ದಿವಸ ಬಹಳ ವಿಶೇಷವಾದ ಗಣಪತಿ ಪ್ರಾರ್ಥನೆ ಮಾಡಲಿಕ್ಕೆ ಒಂದು ಕಾಲ ಕೂಡಿ ಬಂದಿದೆ. ಹೀಗಾಗಿ ಆ ದಿವಸ ತಪ್ಪದೆ ಸಂಕಷ್ಟಹರ ಚೌತಿಯಲ್ಲಿ ಪಾಲ್ಗೊಳ್ಳಿ. ಇನ್ನು ವೃಷಭ ರಾಶಿಗೆ ಹೋಗೋಣ. ವೃಷಭ ರಾಶಿಯವರಿಗೆ ವಾರದ ಆದಿಯಲ್ಲಿ ವೃತ್ತಿಯಲ್ಲಿ ಅನುಕೂಲ ಚೆನ್ನಾಗಿದೆ. ಆರೋಗ್ಯದಲ್ಲಿ ಸ್ವಲ್ಪ ಮಟ್ಟಿಗಿನ ವ್ಯತ್ಯಾಸ ಕಾಣ್ತೀರಾ. ಸೋಮವಾರ ಮಂಗಳವಾರದ ಮಟ್ಟಿಗೆ ಹಣ ವ್ಯಯ, ಅಲದಾಟ ಇದೆ. ಸ್ತ್ರೀಯರಿಗೆ ಸ್ವಲ್ಪ ಸಾಹಸ ಕಾರ್ಯಗಳನ್ನು ಸೂಚಿಸ್ತಾ ಇದೆ. ಚೆನ್ನಾಗಿದೆ. ಸಹೋದರರು, ಸೇವಕರು ಸಹಾಯ, ಈ ರೀತಿಯಲ್ಲಿ ಯಾರನ್ನೋ ನಿರೀಕ್ಷೆ ಮಾಡ್ತಾ ಇದ್ದಾರೆ. ಸಹಾಯಕ್ಕೆ ಆಗುತ್ತಾ, ಇವರಿಂದ ಹೆಲ್ಪ್ ಆಗುತ್ತಾ, ಹೆಲ್ಪ್ ಮಾಡ್ತಾರೆ. ಆ ರೀತಿಯಲ್ಲಿ ಅನುಕೂಲ ಖಂಡಿತ ಚೆನ್ನಾಗಿದೆ. ಮತ್ತು ಹೆಣ್ಣುಮಕ್ಕಳಿಗೆ ಧೈರ್ಯೋತ್ಸಾಹಗಳಿದ್ದಾವೆ. ಉತ್ಸಾಹದಿಂದ ಯಾವ ಕೆಲಸವನ್ನು ಸುಸ್ತಾಗಿದ್ದರೂ ಕೂಡ ಈಗ ಮನೆಯಲ್ಲಿ
ಆಫೀಸ್ಗಳಲ್ಲಿ ಅಲ್ಲದೆ ಬೇರೆ ಇನ್ಯಾರಿಗೂ ಒಂದು ಸಹಕಾರ ಅನ್ನೋ ಮಟ್ಟಕ್ಕೂ ಆ ಉತ್ಸಾಹ ಕಳ್ಕೊಳ್ಳೋದಿಲ್ಲ ಹೆಣ್ಮಕ್ಳು. ಆ ರೀತಿಯ ಒಂದು ಬಲ ನಿಮ್ಮೊಳಗಿದೆ ಅನ್ನೋದನ್ನು ಸೂಚಿಸ್ತಾ ಇದೆ. ತುಂಬ ಚೆನ್ನಾಗಿದೆ ಮತ್ತು ಮಾತು ಚೆನ್ನಾಗಿದೆ, ಹಣಕಾಸಿನ ಅನುಕೂಲವಿದೆ, ಸಣ್ಣ ಪುಟ್ಟ ತೊಡಕುಗಳನ್ನು ಸೂಚಿಸ್ತಾ ಇದೆ ವಾರದ ಹಾದಿಯಲ್ಲಿ. ಅದರ ಕಡೆ ಗಮನ ಇರಲಿ. ಪಾಪ ಅಲೆದಾಟ ಇದೆ, ತುಂಬ ಅಲೆದಾಡಿ ಸುಸ್ತಾಗಿ ಹೈರಾಣಾಗಿ ಎಷ್ಟು ಕೆಲಸ ಮಾಡಿದ್ರೂ ಸಾಕಾಗಲಿಲ್ಲ, ಇನ್ನೂ ಪೆಂಡಿಂಗ್ ಇದೆ. ಆ ರೀತಿಯ ಒಂದು ಸಂದರ್ಭಗಳು ಎದುರಾಗುತ್ತೆ ಈ ವಾರದ ಹಾದಿಯಲ್ಲಿ. ಇನ್ನು ವಾರಾಂತ್ಯ ಗಮನಿಸ್ಕೊಳ್ಳೋಣ. ವಾರಾಂತ್ಯದಲ್ಲಿ ಯಥಾ ಪ್ರಕಾರ ವೃತ್ತಿಯಲ್ಲಿ ಅನುಕೂಲಕರವಾಗಿದೆ. ಕುಟುಂಬ, ಹಣಬಲ, ವಿದ್ಯಾರ್ಥಿಗಳಿಗೆ ಅನುಕೂಲ ಇರತಕ್ಕಂಥದ್ದು. ವೃತ್ತಿಯಲ್ಲಿ ಸಹಕಾರ ಚೆನ್ನಾಗಿದೆ. ತಂದೆ ಮಕ್ಕಳಲ್ಲಿ ಸ್ವಲ್ಪ ಮನಸ್ತಾಪ ಬರಬಹುದು. ಭಾಗ್ಯದಲ್ಲಿ ಅಲ್ಲಿ ಮಾಂದಿ ಸಂಚರಿಸಿದ್ರೆ ಸ್ವಲ್ಪ ಮಟ್ಟಿಗೆ ಶ್ರದ್ಧೆ ಹಾಳಾಗೋದು, ಆಲಸ್ಯ ಬರತಕ್ಕಂಥದ್ದು. ಗುರು ಹಿರಿಯರಲ್ಲಿ ಒಂದು ರೀತಿಯ ಏನು ಆ ವಾತ್ಸಲ್ಯವೋ ಬಾಂಧವ್ಯವೋ ಅದು ಹಾಳಾಗ್ತಕ್ಕಂಥದ್ದು. ಈ ರೀತಿಯ ಎಲ್ಲದಕ್ಕೂ ಪ್ರಶ್ನೆ, ತರ್ಕ, ಕುತರ್ಕ. ಒಳ್ಳೆಯ ತರ್ಕವಾದರೆ ಸರಿ, ಅದು ಸಂವಾದ ಅಂತ ಕರೀತಾರೆ. ಆ ರೀತಿಯಲ್ಲಿ ಇಲ್ಲ, ವಿವಾದ ಮಾಡ್ತಕ್ಕಂಥದ್ದು. ಈ ರೀತಿಯಲ್ಲಿ ಒಂದು ಸಾಧ್ಯತೆ ಇದೆ. ಹೀಗಾಗಿ ಗಮನ ಎಲ್ಲಿದ್ದೀರಾ, ಯಾರ ಜೊತೆ ಚರ್ಚೆ ಮಾಡ್ತಾ ಇದ್ದೀರಾ, ಯೋಗ್ಯರಾ, ಈ ಥರ ಯೋಚನೆ ಮಾಡಿಕೊಂಡು ನೀವು ಆ ಸಂದರ್ಭ ನಿಭಾಯಿಸೋದು ಬಹಳ ಒಳ್ಳೆಯದು ವೃಷಭ ರಾಶಿಯವರು ವಾರದ ಅಂತ್ಯದಲ್ಲಿ. ಇದಕ್ಕೆ ಪರಿಹಾರ ಏನಪ್ಪ ಅಂದರೆ ನರಸಿಂಹ ಸನ್ನಿಧಾನದಲ್ಲಿ ಒಂದು ಅಭಿಷೇಕ ಮಾಡಿಸಿ, ಅದು ತೀರ್ಥ ಸೇವನೆ ಮಾಡಿ. ಇದು ತುಂಬ ಸಹಾಯವಾಗುತ್ತೆ ವೃಷಭ ರಾಶಿಯವರಿಗೆ. ಇನ್ನು ಮಿಥುನ ಗುಣ. ಮಿಥುನ ರಾಶಿಯವರಿಗೆ ವಾರದ ತುಂಬ ಚೆನ್ನಾಗಿದೆ. ನಿಮಗೆ ವೃತ್ತಿಯಲ್ಲಿ ಅನುಕೂಲ, ಧನಲಾಭ, ಮಾತಿನ ಲಾಭ, ಸುಗ್ರಾಸ, ಭೋಜನ, ದಾಂಪತ್ಯದ ಸ್ವಲ್ಪ ಮನಸ್ತಾಪಗಳು, ವಿದ್ಯಾರ್ಥಿಗಳಿಗೆ ಅನುಕೂಲ ತುಂಬ ಚೆನ್ನಾಗಿದೆ. ಮುಖ್ಯವಾಗಿ ಕುಟುಂಬದ ವಾತಾವರಣ ಚೆನ್ನಾಗಿರುತ್ತೆ. ಮನೆ ಹಿರಿಯರು, ಯಾರೋ ಬಂಧುಗಳು, ಮತ್ತೊಬ್ಬರು, ತಾಯಿಯ ಜೊತೆಗಿನ ಬಾಂಧವ್ಯ, ಇದೆಲ್ಲ ತುಂಬ ಅನುಕೂಲ ಉಂಟು ಮಾಡಿಕೊಡುತ್ತೆ. ತುಂಬ ಚೆನ್ನಾಗಿದೆ. ಮುಖ್ಯವಾಗಿ ವಿದ್ಯಾರ್ಥಿಗಳಿಗೆ ತುಂಬ ಚೆನ್ನಾಗಿದೆ. ಹೆಣ್ಣು ಮಕ್ಕಳಿಗೆ, ಕುಟುಂಬದಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳಿಗೆ ಹೆಚ್ಚಿನ ಗೌರವ, ಮನ್ನಣೆ, ನಿಮ್ಮ ಏನು ನೀವಿರ್ತಕ್ಕಂಥ ಸ್ಥಾನದ ಬೆಲೆ, ಮೌಲ್ಯ ಏನು ಅನ್ನೋದು ಗೊತ್ತಾಗುತ್ತೆ. ಮನೇಲಿ ಅವ್ರು ಇದ್ರೇ ಆಗೋದಿಲ್ಲ ಅಂದರೆ ಆಗಲ್ಲ ಅನ್ನೋದು ಅರ್ಥ ಆಗುತ್ತೆ ಉಳಿದವರಿಗೆ. ಆ ರೀತಿಯಲ್ಲೆಲ್ಲ ತುಂಬ ಚೆನ್ನಾಗಿದೆ. ದಾಂಪತ್ಯದ ಸ್ವಲ್ಪ ಮನಸ್ತಾಪಗಳು, ಭಿನ್ನಾಭಿಪ್ರಾಯಗಳು ಇದೆ. ಸ್ವಲ್ಪ ಸಹನೆ, ಸಮಾಧಾನದಿಂದ ಇರಬೇಕಾಗುತ್ತೆ. ಇನ್ನು ವಾರದ ಅಂತ್ಯ ಗಮನಿಸೋಣ. ಮಿಥುನ ರಾಶಿಯವರಿಗೆ ವಾರಾಂತ್ಯದಲ್ಲಿ ನಿಮಗೆ ಸಹೋದರ ಸಹಕಾರ ಚೆನ್ನಾಗಿದೆ. ವಸ್ತು ಹಾನಿ, ಅಪಮಾನಗಳು ಉಂಟಾಗಬಹುದು, ಸ್ವಲ್ಪ ಗಮನ ಇಟ್ಟುಕೊಳ್ಳಿ. ವೃತ್ತಿಯಲ್ಲಿ ಅನುಕೂಲ ಚೆನ್ನಾಗಿದೆ. ಬಂಧು ಸ್ನೇಹಿತರ ಸಹಕಾರ ತುಂಬ ಚೆನ್ನಾಗಿರುತ್ತೆ. ಚಂದ್ರ ಚೆನ್ನಾಗಿದ್ದಾನೆ. ಚತುರ್ಥದಲ್ಲಿ ಸಂಚರಿಸಿದ್ರೆ ಸುಖ ಸ್ಥಾನದಲ್ಲಿ ಧನಾಧಿಪತಿ ಸಂಚರಿಸುವಾಗ ಸುಖಕ್ಕೆ ಕೊರತೆ ಆಗೋದಿಲ್ಲ. ಎಲ್ಲೋ ಒಂದು ಕಡೆಯಿಂದ ಹಣ ಹುಟ್ಟುತ್ತೆ. ಏನು ಮನೋರಂಜನೆ ಬೇಕೋ, ಏನು ಮನಸ್ಸಿಗೆ ಹಿತವಾಗಬೇಕೋ, ಅಥವಾ ಏನು ತಿನ್ನಬೇಕೋ, ಆ ರೀತಿಯಲ್ಲೆಲ್ಲ ಏರ್ಪಾಡುಗಳಾಗ್ತಾ ಹೋಗುತ್ತೆ. ಹೀಗಾಗಿ ಚೆನ್ನಾಗಿದೆ. ಮತ್ತು ಸ್ನೇಹಿತರ ಜೊತೆಗೆ ಹೆಣ್ಮಕ್ಕಳಿಗೆ ತುಂಬ ವಿಹಾರ, ಪ್ರಯಾಣ, ಮನಸ್ಸಿಗೆ ಯಾವುದು ಹಿತವೋ ಅದನ್ನು ಮಾಡ್ತಕ್ಕಂಥ ಸಾಧ್ಯತೆ, ಅವುಗಳನ್ನೆಲ್ಲ ಸೂಚಿಸ್ತಾ ಇದೆ. ಕೊನೆಯಲ್ಲಿ ಚೆನ್ನಾಗಿದೆ. ಆದರೆ ಒಂದು ವಸ್ತು ನಷ್ಟತೆ ಅಥವಾ ಇನ್ನೇನೋ ಒಂದು ಅಪಮಾನ, ಆ ರೀತಿಯ ಒಂದು ಸಂದರ್ಭವನ್ನು ಎದುರಿಸಬೇಕಾದ ಒಂದು ಕಹಿ ಇದೆ ಕೊನೆಯಲ್ಲಿ. ಶುಕ್ರವಾರ, ಶನಿವಾರದ ಮಟ್ಟಿಗೆ ಆ ರೀತಿಯ ಒಂದು ಸಾಧ್ಯತೆ ಇದೆ. ಬಹಳ ಎಚ್ಚರಿಕೆ ಇಟ್ಕೊಳ್ಳಿ. ವಿಷ್ಣು ಸನ್ನಿಧಾನದಲ್ಲಿ ಇದಕ್ಕೆ ಪರಿಹಾರ ಏನಪ್ಪ ಅಂದರೆ ವಿಷ್ಣು ಸನ್ನಿಧಾನದಲ್ಲಿ ಅಭಿಷೇಕ ಮಾಡಿಸಿ, ನೀವು ಕೂಡ ತೀರ್ಥ ಸೇವನೆ, ಪ್ರೋಕ್ಷಣೆ ಮಾಡಿಕೊಳ್ಳಿ. ಎರಡೂ ರೀತಿಯಲ್ಲಿ ಅನುಕೂಲ ಆಗುತ್ತೆ. ಆ ದುಃಖ ಶಮನವಾಗುತ್ತೆ ಈ ತೀರ್ಥ ಸೇವನೆಯಿಂದ. ಇದು ಮಿಥುನವರೆಗಿನ ಫಲಗಳು. ಓಕೆ ಶಾಸ್ತ್ರಿಗಳೇ, 3 ರಾಶಿಗಳ ಬಗ್ಗೆ ತಿಳಿಸ್ಕೊಟ್ಟಿದ್ದೀರಾ. ಉಳಿದ ರಾಶಿಗಳ ಬಗ್ಗೆ ಮತ್ತೆ ನೋಡ್ತಾ ಹೋಗೋಣ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.